everyone fine. ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರಲ್ಲಿ ಚನ್ನಪಟ್ಟಣ ಟಿಕೆಟ್ನ ಗೊಂದಲ ಮಾತ್ರ ಮುಗಿತಾ ಇಲ್ಲ. ಯಾರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತಹ ಗೊಂದಲ ಮತ್ತೆ ಮುಂದುವರಿತಾ ಇದೆ. ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಆಯ್ಕೆ ಮಾಡೋದೇ ಇದೀಗ ಮೈತ್ರಿ ನಾಯಕರಿಗೆ ಕಗ್ಗಂಟಾಗಿದೆ. ಮೈತ್ರಿ ಪಕ್ಷಕ್ಕೆ ಇದೀಗ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥದ್ದೇ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ, ಗೊಂದಲ ಉಂಟಾಗ್ತಾ ಇದೆ. ಇನ್ನು ಟಿಕೆಟ್ನ ನಿರೀಕ್ಷೆಯಲ್ಲಿ ಇದ್ದಂತಹ ಸಿಪಿ ಯೋಗೇಶ್ವರ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಕ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿನಿಂದಾಗಿ ಸಿಪಿ ಯೋಗೇಶ್ವರ್ಗೆ ಒಂದು ರೀತಿಯಾಗಿ ತಲೆಬಿಸಿ ಶುರುವಾಗಿದೆ. ಚನ್ನಪಟ್ಟಣಕ್ಕೆ ನನಗೇ ಟಿಕೆಟ್ ಸಿಗುತ್ತೆ ಅಂತ ಸಿಪಿ ಯೋಗೇಶ್ವರ್ ನಿರೀಕ್ಷೆಯಲ್ಲಿ ಇದ್ರು. ಆದರೆ ಇದೀಗ ಮೈತ್ರಿ ಪಕ್ಷದ ನಾಯಕರ ಹೇಳಿಕೆಯಿಂದಾಗಿ ತಲೆಬಿಸಿ ಶುರುವಾಗಿದೆ. ಚನ್ನಪಟ್ಟಣಕ್ಕೆ ಅಚ್ಚರಿ ಅಭ್ಯರ್ಥಿ ಘೋಷಣೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಅಚ್ಚರಿ ಅಭ್ಯರ್ಥಿ ಆದರೆ ಯಾರಾಗ್ತಾರೆ ನಾಯಕ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ, ಸಿಪಿ ಯೋಗೇಶ್ವರ್ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದರು. ಸಿಪಿ ಯೋಗೇಶ್ವರ್ಗೆ ಶಾಕ್ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಅಚ್ಚರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಹೀಗಾಗಿ ಮೈತ್ರಿ ನಾಯಕರ ಮನವೊಲಿಸುವಂತಹ ಕಸರತ್ತು ಕೂಡ ಸಿಪಿ ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಒಂದು ವೇಳೆ ಅಚ್ಚರಿ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದೇ ಆದರೆ ಮೈತ್ರಿ ನಾಯಕರಿಗೆ ತಲೆಬಿಸಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಚನ್ನಪಟ್ಟಣದ ಉಪಕದನ. ಇನ್ನು ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಕುತೂಹಲ ಎದುರಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಂತ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ? ಅದೇ ರೀತಿಯಾಗಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಯನ್ನು ಎದುರಿಸಿ, ಅದು ಕೂಡ ರಾಜ್ಯದಲ್ಲಿ ಸರ್ಕಾರ ಇರುವಂತಹ ಒಂದು ಪಕ್ಷವನ್ನು ಯಾವ ರೀತಿಯಾಗಿ ಸೋಲಿಸೋದಕ್ಕೆ ಪ್ಲ್ಯಾನ್ಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಕುಮಾರಸ್ವಾಮಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಬಿಟ್ರು. ಸಿಪಿ ಯೋಗೇಶ್ವರ್ ನನಗೆ ಟಿಕೆಟ್ ಸಿಗುತ್ತೆ, ನನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ, ಚನ್ನಪಟ್ಟಣದಲ್ಲಿ ನಾನು ಸ್ಪರ್ಧೆ ಮಾಡುವಂಥದ್ದು ಖಚಿತ. ಈ ರೀತಿಯಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಸಿಪಿ ಯೋಗೇಶ್ವರ್ಗೆ ಶಾಕ್ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಚನ್ನಪಟ್ಟಣದ ಉಪಕದನದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ, ಈ ನಡುವೆ ಸಿಪಿ ಯೋಗೇಶ್ವರ್ ಅವರು ನನಗೇ ಸಿಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ದಿದ್ದು ಸುಳ್ಳಲ್ಲ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಪ್ರಬಲವಾಗಿರುವಂತಹ ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಯಾವ ಒಂದು ನಡೆಗೆ ಮುಂದಾಗತ್ತೆ ಮೈತ್ರಿ ಪಕ್ಷಗಳು ಅಂತ? ಸದ್ಯ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರೋದು ಹಾಗೂ ಕಾವು ಮೂಡಿಸ್ತಾ ಇರೋಂಥದ್ದು. ಮೊದಲನೇದಾಗಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯ ಅಭ್ಯರ್ಥಿಯಾಗಿ ಯಾರು ಚನ್ನಪಟ್ಟಣ ಕ್ಷೇತ್ರದಿಂದ ಅಖಾಡಕ್ಕಿಳಿತಾರೆ ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಕೆಲವೊಂದ್ ಕಡೆ ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಆದ್ರೆ ಕಾಂಗ್ರೆಸ್ ವಲಯದಿಂದ ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ಶುರುವಾಗಿದೆ. ಅಂದ್ರೆ ಚನ್ನಪಟ್ಟಣ ಕ್ಷೇತ್ರವನ್ನ ಗೆಲ್ಲಲೇಬೇಕು ಎಂಬ ಪಣ ತೊಟ್ಟಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಸ್ವತಃ ಅಖಾಡಕ್ಕೆ ಇಳಿದಿರುವಂತದ್ದು. ಕೆಲವೊಂದು ಕಡೆ ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಆದ್ರೂ ಆಗಬಹುದು ಎಂಬ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ನಾಯಕರು, ಅದರಲ್ಲೂ ಜೆಡಿಎಸ್ ವರಿಷ್ಠರು ಸಾಕಷ್ಟು ಒಂದು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇರೋದು. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರುವಂತ ಒಂದು ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬಿಟ್ಕೊಡ್ಬಾರ್ದು. ಲೋಕಸಭಾ ಚುನಾವಣೆಯಲ್ಲಿ ನಾವು ಯಶಸ್ವಿಯಾಗಿ ಗೆದ್ದಿದ್ದೇವೆ, ಅದೇ ರೀತಿಯಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು ಎಂಬ ಪಣವನ್ನು ಕೂಡ ಜೆಡಿಎಸ್ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಪಟ್ಟಿರುವಂತದ್ದು. ಹಾಗಾಗಿ ನಿನ್ನೆ ಚನ್ನಪಟ್ಟಣ ಕಾರ್ಯಕರ್ತರ ಹಾಗೂ ಸ್ಥಳೀಯ ಮುಖಂಡರ ಒಂದು ಸಭೆಯನ್ನು ಕೂಡ ನಡೆಸಿರುವಂತದ್ದು. ಜೊತೆಗೆ ಅವ್ರಿಗೊಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮೈತ್ರಿ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನಾವು ಅವ್ರಿಗೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸಬೇಕು, ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು ಎಂಬ ವಿಚಾರವನ್ನ ಈಗಾಗಲೇ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಸೂಚನೆಯನ್ನ ಕೊಟ್ಟಿರೋದು. ವಿಶೇಷವಾಗಿ ಸಿಪಿ ಯೋಗೇಶ್ವರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವರನ್ನ ಭೇಟಿ ಮಾಡಿ ಎಂಬ ವಿಚಾರವನ್ನ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮನಸ್ತಾಪಗಳು ಹಾಗೂ ಅಸಮಾಧಾನ ಹೆಚ್ಚಾಗಬಾರ್ದು ಮುಂಬರುವ ದಿನಗಳಲ್ಲಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲಿಂದಲೇ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಕ್ಕಾಗಿ ಹಾಗೂ ಸಿಪಿ ಯೋಗೇಶ್ವರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅವ್ರನ್ನು ಕೂಡ ಭೇಟಿ ಮಾಡಿ ಎಂಬ ಸೂಚನೆಯನ್ನ ಈಗಾಗಲೇ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ
ಚನ್ನಪಟ್ಟಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ CP ಯೋಗೇಶ್ ಅವರು ಕೂಡ ಈಗಾಗಲೇ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲೂ ಹೋಗಿ ಕೂಡ ತೆರೆಮರೆಯ ಕಸರತ್ತನ್ನ ಮಾಡಿರುವಂತದ್ದು. ನಾನೇ ಅಭ್ಯರ್ಥಿ ಅಂತ ಹೇಳಿದ್ರು ಕೂಡ ಒಂದ್ ರೀತಿ ಇನ್ನೂ ಸ್ಪಷ್ಟ ನಿರ್ಧಾರ ಆಗಿಲ್ಲ. ಬಿಜೆಪಿಯಿಂದ ಅಥವಾ ಮೈತ್ರಿ JDS ಅಭ್ಯರ್ಥಿಯಾಗಿ ಯಾರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋದು ಕೂಡ ಇನ್ನೂ ಕೂಡ ಚರ್ಚೆ ಕೂಡ ರಾಜ್ಯ ಮಟ್ಟದ ನಾಯಕರಲ್ಲೂ ಕೂಡ ಇನ್ನು ಸ್ಪಷ್ಟ ನಿರ್ಧಾರ ಯಾವುದಕ್ಕೂ ಬಂದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತಾ ಎಂಬ ಡೌಟ್ ಕೂಡ ಅಂದ್ರೆ ಮೈತ್ರಿ ವಲಯದಲ್ಲಿ ಶುರುವಾಗಿರುವಂತದ್ದು. ಯಾಕೆಂದ್ರೆ ಪ್ರತಿಸ್ಪರ್ಧಿಗಳು ಸಾಕಷ್ಟು ಇದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಹಾಗೂ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ JDS ನಾಯಕರು ಇದು ನಮ್ಮ ಪ್ರಾಬಲ್ಯವಿರುವಂತಹ ಕ್ಷೇತ್ರ, ಹಾಗಾಗಿ JDS ಅಭ್ಯರ್ಥಿಯೇ ಕಣಕ್ಕಿಳಿಬೇಕು, ಸ್ಪರ್ಧೆ ಮಾಡಬೇಕು ಎಂಬ ಒತ್ತಡವನ್ನ JDS ನಾಯಕರ ಮೇಲೆ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಒಂದು ಕಡೆ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೈ ತಪ್ಪಿದಂತ ಸಂದರ್ಭದಲ್ಲಿ ಅವರ ಮುಂದಿನ ನಡೆ ಏನು ಎಂಬ ವಿಚಾರಗಳು ಈಗ ಸದ್ಯ JDS ಹಾಗೂ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಈಗಾಗ್ಲೇ ನಾನೇ ಅಭ್ಯರ್ಥಿ ಅನ್ನೋದು ಒಂದು ಕಡೆ ಆದ್ರೆ ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅನ್ನೋದು ಕೂಡ ಮತ್ತೊಂದು ಕಡೆ. ಹಾಗಾಗಿ CP ಯೋಗೇಶ್ವರ್ ಅವರ ಮುಂದಿನ ನಡೆ ಟಿಕೆಟ್ ಕೈ ತಪ್ಪಿದಂತ ಸಂದರ್ಭದಲ್ಲಿ ಮುಂದಿನ ಅವರ ನಡೆ ಏನಾಗಿರುತ್ತೆ, ಅಥವಾ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾರ? ಯಾಕೆಂದ್ರೆ ಆ ಸ್ಥಳೀಯ ಒಂದು ಪ್ರಭಾವ ಇಟ್ಕೊಂಡಿದ್ದಾರೆ, ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ, ಸ್ಥಳೀಯರಲ್ಲಿ ಆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಹಿಡಿತ ಇಟ್ಕೊಂಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ CP ಯೋಗೇಶ್ ಅವರಿಗೆ ಟಿಕೆಟ್ ಕೈ ತಪ್ಪದ ಸಂದರ್ಭದಲ್ಲಿ ಮೈತ್ರಿ ನಾಯಕರಿಗೆ ಮತ್ತಷ್ಟು ತಲೆನೋವು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.